ಈಗ ಹೊಸದಾಗಿ ನಾನೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಏನೆಲ್ಲ ಸ್ಟೆಪ್ಸ್ ಇದ್ದಾವೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಯಾವುದೇ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಜಿಮೇಲ್ ಐ ಡಿ ಇರಲೇಬೇಕಾಗುತ್ತೆ. ನಾವು ಹೊಸ ಫೋನ್ ತೊಗೊಂಡಾಗ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾದ್ರೆ ಒಂದು ಜಿಮೇಲ್ ಐ ಡಿಯನ್ನು ಕೊಟ್ಟೇ ಇರ್ತೀವಿ, ಅದು ಆ್ಯಕ್ಟಿವೇ ಇರುತ್ತೆ. ಉದಾಹರಣೆಗೆ ನನ್ನ ಮೇಲನ್ನು ಚೆಕ್ ಮಾಡಿದರೆ ಇಲ್ಲಿ ಇದು ನನ್ನ ಜಿಮೇಲು. ಅದರಲ್ಲಿ ನನ್ನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇಷ್ಟೆಲ್ಲ ಜಿಮೇಲ್ ಐ ಡಿಗಳು ನನ್ನ ಹತ್ರ ಇದ್ದಾವೆ. ಇದರಲ್ಲಿ ಯಾವ ಐ ಡಿಗೆ ಬೇಕಾದರೂ ನೀವು ಒಂದು ಚಾನಲನ್ನು ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಅಂತ ಮುಂದೆ ನೋಡೋಣ. ಈಗ ವಾಪಸ್ ಹೋಗ್ತಾ ಇದ್ದೀನಿ. ವಾಪಸ್ ಹೋಗಿಬಿಟ್ಟು ನೀವು ನಿಮ್ಮ ಯೂಟ್ಯೂಬ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಯೂಟ್ಯೂಬ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ಅಂದರೆ ನಿಮ್ಮ ಯಾವುದೇ ಚಾನಲ್ಲು ಇಲ್ಲಿ ಇಲ್ಲ ಅಂತ ಅರ್ಥ. ಈಗ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ? ನಿಮ್ಮ ಪ್ರೊಫೈಲ್ ಐಕಾನ್ ಕೆಳಗೆ ಕಾಣ್ತಾ ಇದೆಯಲ್ಲ, ಯು ಅಂತ, ಅಲ್ಲಿ ಒಂದು ಸಣ್ಣ ವಿವೇಕಾನಂದರ ಚಿತ್ರ ಇದೆ, ಅದು ಕಾಣ್ತಾ ಇದೆ. ನಾವು ನಮ್ಮ ಗೂಗಲ್ ಅಕೌಂಟಲ್ಲಿ ಯಾವ ಫೋಟೋನ ಅಪ್ಲೋಡ್ ಮಾಡಿರ್ತೀವಿ ಆ ಫೋಟೋನ ಅಲ್ಲಿ ತೋರಿಸುತ್ತೆ. ಈಗ ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬಂತು. ಅದರಲ್ಲಿ MS B ಸಾಗರ್ ಅಂತ ನಾನು ಹೆಸರು ಕೊಟ್ಟಿರೋದು ಆ ಗೂಗಲ್ ಅಕೌಂಟಲ್ಲಿ. ಅದರ ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತ ತೋರಿಸ್ತಾ ಇದೆ. ಆ ಕ್ರಿಯೇಟ್ ಎ ಚಾನಲ್ ಅನ್ನೋದ್ರ ಮೇಲೆ ನಾನೀಗ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅಲ್ಲಿ ಪಿಕ್ಚರ್, ನೇಮ್, ಹ್ಯಾಂಡಲ್ 3 ತೋರಿಸ್ತಾ ಇದೆ. ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಅಲ್ಲಿ ಯಾವ ಚಿತ್ರ ಕಾಣಬೇಕು ಆ ಪಿಕ್ಚರನ್ನು ಅಲ್ಲಿ ಸೆಟ್ ಮಾಡ್ಬೋದು. ಅಲ್ಲಿ ನೀವು ಕ್ಯಾಮ್ರಾ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಅಥವಾ ಆ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕ್ಯಾಮ್ರಾ ಮತ್ತು ಗ್ಯಾಲರಿ 2 ಆಪ್ಷನ್ ಕೇಳುತ್ತೆ. ಅದರಿಂದ ಯಾವುದೇ ಒಂದು ಇಮೇಜನ್ನು ನೀವು ಸೆಟ್ ಮಾಡಿಕೊಂಡು ಅದರಲ್ಲಿ ಡಿಫ್ರೆಂಟ್ ರೆಸಲ್ಯೂಷನ್ ಇರ್ತವೆ. ಅದು ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಒಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಆ ಪಿಕ್ಚರ್ ಅಲ್ಲಿಗೆ ಬರುತ್ತೆ. ಈಗ ಎರಡನೇದು, ನಿಮ್ಮ ಯೂಟ್ಯೂಬ್ ಚಾನಲಿಗೆ ನೀವೇನು ಹೆಸರು ಕೊಡಬೇಕು ಅಂತ ಇದ್ದೀರಿ ಆ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕು. ಯಾವುದಾದ್ರೂ ಒಂದು ಹೊಸದಾಗಿರ್ತಕ್ಕಂಥ ಸ್ಪೆಷಲ್ ಹೆಸರನ್ನು ನಾವು ಆಯ್ಕೆ ಮಾಡ್ಕೋಬೇಕು. ನಾನೀಗ ಸ್ಟೂಡೆಂಟ್ ಕಂಟೆಂಟ್ಸ್ ಮಾಡ್ತಾಯಿದ್ದೀನಿ. ಆದ್ದರಿಂದ ಸ್ಟೂಡೆಂಟ್ಸಿಗೆ ಸ್ಟಡಿ ಮೆಟೀರಿಯಲ್ ಒದಗಿಸ್ಬೇಕು. ಅದ್ರ ಬಗ್ಗೆ ಒಂದು ಸ್ಟಡಿ ಕಂಟೆಂಟ್ ಅಂತ ಒಂದು ಹೆಸರು ಕೊಡ್ತೀನಿ. ನೋಡೋಣ ಹೆಂಗೆ ಬರುತ್ತೆ ಅಂಥೇಳಿ. ಸ್ಟಡಿ ಕಂಟೆಂಟ್ಸ್ ಅಂತ ನಾನೀಗ ಅಲ್ಲಿ ಕೊಟ್ಟಿದ್ದೀನಿ. ಈಗ ಸೇವ್ ಅಂತ ಕೊಡ್ತೇನೆ. ಅಲ್ಲಿ ನೇಮ್ ಬಂತು ಸ್ಟಡಿ ಕಂಟೆಂಟ್ಸ್ ಅಂತ. ಅದಕ್ಕೆ ಒಂದು ಆಟೋಮೆಟಿಕ್ಕಾಗಿ ಹ್ಯಾಂಡಲ್ ಸಹ ಕ್ರಿಯೇಟ್ ಆಗಿದೆ, @ಸ್ಟಡಿ ಕಂಟೆಂಟ್ಸ್ -y4v ಅಂತ. ಅದು ಯೂಟ್ಯೂಬೇ ನಮಗೆ ಆ ಹ್ಯಾಂಡಲನ್ನು ಕೊಟ್ಟಿದೆ. ಅದ್ರ ಮೂಲಕನ ನಮ್ಮ ಚಾನಲನ್ನು ಸುಲಭವಾಗಿ ಸರ್ಚ್ ಮಾಡ್ಬೋದು. ಇಷ್ಟಾದ ಮೇಲೆ ಕೆಳಗಡೆಗೆ ಕ್ರಿಯೇಟ್ ಚಾನಲ್ ಅಂತ ತೋರಿಸ್ತಾ ಇದೆ. ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಚಾನಲ್ ಕ್ರಿಯೇಟ್ ಆಯಿತು. ಈಗ ಕೆಳಗಡೆ ನೋಡಿ ಎಸ್ ಅಂತ ಐಕಾನ್ ಬಂದಿದೆ, ಸ್ಟಡಿ ಕಂಟೆಂಟ್ಸ್. ಈಗ ನಮ್ಮ ಚಾನಲ್ ಕ್ರಿಯೇಟ್ ಆಯಿತು. ಇಟ್ ಈಸ್ ಎ ವೆರಿ ಸಿಂಪಲ್ ಪ್ರೋಸೆಸ್. ಈ ರೀತಿ ಮಾಡಿ ನಮ್ಮ ಚಾನಲನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಈಗ ಈ ಚಾನಲ್ನಲ್ಲಿ ನಾವು ನಮ್ಮ ವಿಡಿಯೋಗಳನ್ನು ಅಥವಾ ಬೇರೆ ಬೇರೆ ರೀತಿಯ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಈಗ ಈ ಚಾನಲ್ನಲ್ಲಿ ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದು ಅಥವಾ ಯಾವುದೇ ಪೋಸ್ಟನ್ನು ಅಪ್ಲೋಡ್ ಮಾಡೋದು ಹೇಗೆ ಅಂತ ನಾವು ನೋಡೋಣ. ಈ ಕೆಳಗಡೆಗೆ ಪ್ಲಸ್ ಐಕಾನ್ ಕಾಣ್ತಾ ಇದೆ, ನೀವು ನೋಡ್ತಿರ್ಬೋದು. ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಗ್ಯಾಲರಿ ಓಪನ್ ಆಗುತ್ತೆ. ಅದರಲ್ಲಿ ವೀಡಿಯೋಸ್ ಎಲ್ಲ ಬರ್ತವೆ. ಅದೇ ಗ್ಯಾಲರಿಲಿ ನಾವು ಯಾವ ವೀಡಿಯೋಸನ್ನು ಸೇವ್ ಮಾಡಿರ್ತೀವಿ ಆ ವಿಡಿಯೋಸ್ ಬರ್ತವೆ. ನೀವು ಫಸ್ಟಿಗೆ ಒಂದು ವಿಡಿಯೋನ ಮಾಡಿ ಗ್ಯಾಲರಿಲಿ ಸೇವ್ ಮಾಡಿರಬೇಕು. ಆಗ ಅಲ್ಲಿಂದ ನಾವು ತೊಗೋಬೋದು. ಹೇಗೆ ಅಂತ ನೋಡೋಣ. ಒಂದು 6 ಸೆಕೆಂಡಿನ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅನೇಕ ವಿಡಿಯೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ಈಗ ಗ್ಯಾಲರಿಯಲ್ಲಿ ನಾನು ಒಂದು 6 ಸೆಕೆಂಡಿನ ವಿಡಿಯೋವನ್ನು ತಗೊಂಡೆ. ಇದು ಒಂದು 6 ಸೆಕೆಂಡಿನ ಅನಿಮೇಟೆಡ್ ಕ್ಲಿಪ್ ಇದು. ಈಗ ವಿಡಿಯೋ ಸೆಲೆಕ್ಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ.
ಇದರಲ್ಲಿ ನಾವು ವಿಡಿಯೋನ ಎಫೆಕ್ಟಿವ್ ಆಗಿ ಎಡಿಟ್ ಮಾಡ್ಬೋದು. ಅಂದರೆ ಟೈಟಲ್ ಕೊಡ್ಬೋದು, ಬೇರೆ ಬೇರೆ ಫಿಲ್ಟರ್ ಮಾಡ್ಬೋದು, ಬೇರೆ ಬೇರೆ ಆಪ್ಷನ್ಸ್ ಇದೆ. ಅದನ್ನು ನೆಕ್ಸ್ಟ್ ನಾವು ನೋಡೋಣಂತೆ. ಈಗ ಕೆಳಗಡೆಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವಿಡಿಯೋಕ್ಕೆ ಏನು ಕ್ಯಾಪ್ಷನ್ ಕೊಡಬೇಕು, ಏನು ಹೆಸರು ಕೊಡಬೇಕು ಅಂತ ಕೇಳುತ್ತೆ. ಅಲ್ಲಿ ನಾವೊಂದು ಹೆಸರು ಕೊಡೋಣ. ಈಗ ಅರೈವಲ್ ಆಫ್ ಡ್ಯಾಡ್. ಅಪ್ಪ ಮನೆಗೆ ಬಂದಾಗ ಮಕ್ಕಳು ಯಾವ ರೀತಿ ಖುಷಿಯಿಂದ ಅವನನ್ನು ಹೋಗಿ ಅಪ್ಕೊಳ್ತಾ ಇದ್ದಾರೆ ಅನ್ನೋದೇ ಈ ಕ್ಲಿಪ್ಪಲ್ಲಿ ತೋರಿಸಿರೋದು. ಆದ್ದರಿಂದ ಅರೈವಲ್ ಆಫ್ ಡ್ಯಾಡ್ ಅಂತ ಕೊಟ್ಟಿದ್ದೀನಿ. ಈಗ ಇದಾದ ಮೇಲೆ ಅಪ್ಲೋಡ್ ಶಾರ್ಟ್ ಅಂತ ಕೆಳಗಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈಗ ನಮ್ಮ ವಿಡಿಯೋ ಅಲ್ಲಿ ಅಪ್ಲೋಡ್ ಆಗ್ತಾಯಿದೆ, ಶಾರ್ಟ್ ವಿಡಿಯೋ. ಅದೇ ರೀತಿ ದೊಡ್ಡ ದೊಡ್ಡ ವಿಡಿಯೋಗಳನ್ನ ಸಹ ಅಪ್ಲೋಡ್ ಮಾಡ್ಬೋದು. ಈಗ ನಮ್ಮ ವಿಡಿಯೋ ಅಪ್ಲೋಡ್ ಆಗಿದೆ. ಸಿ ವಿಡಿಯೋ ಅಂತ ಅಲ್ಲಿ ತೋರಿಸ್ತಾ ಇದೆ. ಅದ್ರ ಮೇಲೆ ನಾವೀಗ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಅಲ್ಲಿ ನಮ್ಮ ವಿಡಿಯೋ ಈಗಾಗಲೇ ಬಂದಿದೆ. ಈ ಚಾನೆಲ್ನಲ್ಲಿ ನಾನು ಪೋಸ್ಟ್ ಮಾಡಿರ್ತಕ್ಕಂಥ ಫಸ್ಟ್ ವಿಡಿಯೋ ಇದು. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಓಪನ್ ಆಯಿತು ಶಾರ್ಟ್ ವಿಡಿಯೋ. ಇದೇ ರೀತಿ ನೀವು ಲಾಂಗರ್ ವೀಡಿಯೋಸ್ನ ಸಹ ಅಪ್ಲೋಡ್ ಮಾಡ್ಬೋದು. ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ಫಸ್ಟ್ ವಿಡಿಯೋ ಮಾಡಿಕೊಂಡು ನಿಮ್ಮ ಗ್ಯಾಲರಿಯಲ್ಲಿ ಅದು ಆಟೋಮೆಟಿಕ್ ಸೇವ್ ಆಗಿಬಿಡುತ್ತೆ. ನಿಮಗೆ ಏನು ಕಂಟೆಂಟ್ ಬೇಕೋ ಅದನ್ನು ನೀವು ವಿಡಿಯೋ ಮಾಡಿಕೊಂಡಾಗ ಅದು ಗ್ಯಾಲರಿಯಲ್ಲಿ ಆಟೋಮೆಟಿಕ್ಕಾಗಿ ಸೇವ್ ಆಗಿರುತ್ತೆ. ಅಥವಾ ಪೆನ್ ಡ್ರೈವಲ್ಲಿ ಹಾಕ್ಕೊಂಡು ಹಾಗಾದರೂ ನೀವು ಆಕ್ಸೆಸ್ ಮಾಡ್ಕೋಬೋದು. ಅಪ್ಲೋಡ್ ಅಂತ ಕೊಟ್ಟರೆ ಅಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ, ಅಷ್ಟೇ. ಅದು ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡಬೇಕು ಮತ್ತು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಈ ನಾವು ವಿಡಿಯೋದಲ್ಲಿ ನೋಡಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.